bucket idiot bitrate first of all. Just shut up. Can you just leave from here? Correct. Who are you to tell me to leave from here? Who are you to talk about me? Who are you to talk about me? ಮಾತು ಕೇಳೋದಲ್ಲ, ಫಸ್ಟ್ ಕ್ಲಾರಿಟಿ. ಹಾಯ್ ಹಲೋ. ಈ ವಾರದ ಬಿಗ್ ಬಾಸ್ನಲ್ಲಿ ಶಿಶಿರ್ ಕ್ಯಾಪ್ಟನ್ ಆದ ನಂತರ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳು ನಡೆದು ಹೋಗಿವೆ. ನಿನ್ನೆಯ ಎಪಿಸೋಡ್ನಲ್ಲಿ ಶಿಶಿರ್ ಅವರನ್ನ ಬಿಗ್ ಬಾಸ್ ಫೋನ್ನಲ್ಲಿ ಮಾತನಾಡಿಸ್ತಾರೆ. ಜೊತೆಗೆ ಮನೆ ಮಂದಿಗೆ ಶಾಕ್ ಕೂಡ ಕೊಡ್ತಾರೆ. ಇನ್ನು ಮನೆಯಲ್ಲಿ ಕೆಲವೊಂದು ವಿಚಾರಗಳು ಕೂಡ ಚರ್ಚೆಯಾಗಿವೆ. ಇವೆಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಎರಡನೆಯ ಕ್ಯಾಪ್ಟನ್ ಆಗಿ ಶಿಶಿರ್ ಆಯ್ಕೆಯಾಗಿದ್ದು ತನ್ನ ಅಧಿಕಾರದ ಮೂಲಕ ವಿವಿಧ ರೀತಿಯಾದಂತಹ ಸೂಕ್ತ ಸಲಹೆಗಳನ್ನ ನೀಡ್ತಾ ಹೋಗ್ತಿದ್ದಾರೆ. ಇನ್ನು ನಿನ್ನೆ ಬಿಗ್ ಬಾಸ್ ಮನೆಯ ಮಂದಿಯ ಮೇಲೆ ಬಿಗ್ ಬಾಸ್ ಕೋಪಗೊಂಡಿದ್ದು ಮನೆಯಿಂದ ಡೈರೆಕ್ಟ್ ಆಗಿ ಒಬ್ಬರನ್ನ ನಾಮಿನೇಟ್ ಮಾಡುವಂತೆ ಹೇಳಿದ್ದಾರೆ. ಹೀಗಾಗಿ ಶಿಶಿರ್ ಅನು ಅವರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನು ತಾನು ನಾಮಿನೇಟ್ ಆದ ನೋವಿನಲ್ಲಿ ಅನುಷಾ ರೈ ಕೋಪಗೊಂಡು ಮಾತನಾಡಿದ್ದಾರೆ. ಅನುಷಾ ಐಶ್ವರ್ಯ ಮೇಲೆ ಕೋಪಗೊಂಡು ರೇಗಾಡಿಕೊಂಡು ಬಹಳ ಹೊತ್ತಿನ ಕಾಲ ಇಬ್ಬರು ಕೂಡ ಮಾತನಾಡಿಕೊಳ್ತಾರೆ. ಜೊತೆಗೆ ಅನುಷಾ ರೈ ಅವರು ನಾಮಿನೇಟ್ ಆಗಿರುವುದರಿಂದ ಕಹಿಯನ್ನ ಕುಡಿದು ಈ ಒಂದು ವಿಚಾರವನ್ನ ಹೇಳ್ತಾರೆ. ಇನ್ನು ಇಷ್ಟು ಪ್ರಾಮಾಣಿಕತೆಯಿಂದ ನಾನಿದ್ದೀನಿ, ನಾನು ಯಾವುದೇ ರೀತಿಯಾದಂತಹ ಬಕೆಟ್ ಹಿಡಿತಾ ಇಲ್ಲ, ನನಗೆ ಬಕೆಟ್ ಹಿಡಿಯೋಕೆ ಬರಲ್ಲ ಅಂತ ಅನುಷಾ ರೈ ಅವರು ಐಶ್ವರ್ಯ ಮೇಲಿನ ಕೋಪದಿಂದ ಹೇಳಿಕೊಳ್ತಾರೆ. ಇದು ಮನೆಯಲ್ಲಿ ಒಂದು ರೀತಿಯಾದಂತಹ ಅಶಾಂತಿಯನ್ನ ಉಂಟು ಮಾಡುತ್ತೆ. ನಾನು ಮನೆಗೆ ಹೊರಟು ಹೋಗುತ್ತೇನೆ ಅಂತ ಅನುಷಾ ರೈ ಅತ್ತುಕೊಂಡು ಧರ್ಮ ಕೀರ್ತಿರಾಜ್ ಅವರ ಜೊತೆ ಹೇಳಿಕೊಳ್ತಾರೆ. ಇನ್ನು ಒಂದು ಕಡೆ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ, ರಂಜಿತ್ ಎಲ್ಲ ಕೂಡ ಕುಳಿತುಕೊಂಡು ಮಾತನಾಡ್ತಾ ಇರ್ತಾರೆ. ಮಾನಸ ಅವರಿಗೆ ಬಿಗ್ ಬಾಸ್ ಕಾಲ್ ಮಾಡಿ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ತುಕಾಲಿ ಅವರು ಮಾನಸ ಅವರ ಜೊತೆಗೆ ಮಾತನಾಡ್ತಾರೆ. ಇನ್ನು ತುಕಾಲಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವರ ಬಗ್ಗೆ ಮಾತನಾಡ್ತಾರೆ. ಕೆಲವರು ಹೇಗೆ ಆಟಗಳನ್ನು ಆಡ್ತಾ ಇದ್ದಾರೆ ಎನ್ನುವುದನ್ನ ತುಕಾಳಿ ಸಂತೋಷ್ ಅವರು ಮಾನಸ ಅವರಿಗೆ ತನ್ನ ಒಪಿನಿಯನ್ ಅನ್ನ ತಿಳಿಸ್ತಾರೆ. ಇದನ್ನ ಮಾನಸ ಮನೆ ಮಂದಿಯ ಹತ್ತಿರ ಬಂದು ತಿಳಿಸ್ತಾರೆ. ಇನ್ನು ಮಾನಸ ಅವರು ತುಕಾಲಿ ಜೊತೆ ಭವ್ಯ ಹಾಗೂ ತ್ರಿವಿಕ್ರಮ್ ಅವರು ಲವ್ ಮಾಡ್ತಾ ಇದ್ದಾರಾ ಅಂತ ಅನುಮಾನ ಕೂಡ ಇದೆ ಅಂತ ಹೇಳಿಕೊಳ್ತಾರೆ. ಆದ್ರೆ ಇವರಿಬ್ಬರು ಕೂಡ ಎಲ್ಲೋ ತೆರೆಮರೆಯಲ್ಲಿ ಲವ್ ಅಲ್ಲಿ ಬಿದ್ದಿದ್ದಾರೆ ಅನ್ನುವಂತಹ ಗಾಸಿಪ್ ಕೂಡ ಹರಿದಾಡ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇಬ್ರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಕೂಡ ಆ ರೀತಿಯಾದಂತಹ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಬಹುದು.